22 ಎಪಿಸೋಡ್ಗಳಿಂದ ನಿತ್ಯ ಮಿಸ್ಸಿಂಗ್. ಕರ್ಣ ಧಾರಾವಾಹಿಯಿಂದ ಹೊರಬಂದ್ರ ನಮ್ರತಾ ಗೌಡ. ಒಂದ್ ಕಾಲದಲ್ಲಿ ಕರ್ಣ ಮತ್ತು ನಿಧಿ ಜೀವನದಲ್ಲಿ ದೊಡ್ಡ ಬಿರುಗಾಳಿಯಾಗಿದ್ದ ನಿತ್ಯ ಈಗ ಕಥೆಯಿಂದಲೇ ಮಾಯವಾಗಿದ್ದಾರೆ. ಕಳೆದ 22 ಎಪಿಸೋಡ್ಗಳಿಂದ ನಿತ್ಯ ಪಾತ್ರವೇ ಕಾಣಿಸ್ತಿಲ್ಲ. ಅಷ್ಟಕ್ಕೂ ನಮ್ರತಾ ಗೌಡ ಧಾರಾವಾಹಿಯಿಂದ ಹೊರಬಂದ್ರ ಅಥವಾ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆಯಾ? ಬನ್ನಿ ನೋಡೋಣ. ಕರ್ಣ ನಿಧಿ ಮದುವೆಗೆ ದೊಡ್ಡ ತಿರುವು ನೀಡಿದ್ದ ನಿತ್ಯ ಪಾತ್ರ ಹೆಚ್ಚು ಜನಪ್ರಿಯವಾಗಿತ್ತು. ಗಂಡ ತೇಜಸ್ನ ಮರುಮದುವೆಯ ನಂತರವೂ ನಿತ್ಯ ತನ್ನ ಗರ್ಭದಲ್ಲಿದ್ದ ಮಗುವಿಗಾಗಿ ಎಲ್ಲಾ ಸಮಸ್ಯೆಗಳನ್ನ ಗಟ್ಟಿಯಾಗಿ ಎದುರಿಸಿ ಧೈರ್ಯವಂತೆ ಅನಿಸಿಕೊಂಡಿದ್ಲು. ಈ ಎಲ್ಲಾ ಬೆಳವಣಿಗೆಗಳ ನಂತರ ನಿತ್ಯ ಕತೆ ಇನ್ನಷ್ಟು ಮಹತ್ವ ಪಡೆಯುತ್ತೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು. ಆದ್ರೀಗ ಧಾರಾವಾಹಿಯಲ್ಲಿ ಕರ್ಣ ಮತ್ತು ನಿಧಿ ಮದುವೆ ಆಗಿದೆ. ಮನೆಯ ಸಮಸ್ಯೆಗಳು, ಫ್ಯಾಮಿಲಿ ಡ್ರಾಮಾ ಎಲ್ಲವೂ ಇವರಿಬ್ಬರ ಸುತ್ತವೇ ನಡೀತಾ ಇದೆ. ಪ್ರೆಗ್ನೆಂಟ್ ಆಗಿದ್ದ ನಿತ್ಯ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಮಗುವಿನ ಕತೆ ಏನಾಯ್ತು ಅನ್ನೋದನ್ನ ಮಾತ್ರ ಧಾರಾವಾಹಿ ತಂಡ ಸಂಪೂರ್ಣ ಮರೆತ ಹಾಗೆ ಕಾಣಿಸ್ತಿದೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಇದೇ ಚರ್ಚೆ ಜೋರಾಗಿದೆ. ನಟಿ ನಮ್ರತಾ ಗೌಡ ಕರ್ಣ ಧಾರಾವಾಹಿಯಿಂದ ಹೊರಬಂದ್ರ ಅಥವಾ ಕೆಲ ದಿನಗಳ ಕಾಲ ಬ್ರೇಕ್ ತಗೊಂಡ್ರಾ ಎನ್ನುವ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಆದ್ರೆ ಈ ಬಗ್ಗೆ ಧಾರಾವಾಹಿ ತಂಡವಾಗ್ಲಿ ನಟಿ ನಮ್ರತಾ ಗೌಡ ಆಗ್ಲಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಇನ್ನೊಂದೆಡೆ ಅಭಿಮಾನಿಗಳ ಬೇಸರವೂ ಹೆಚ್ಚಾಗಿದೆ. ಜನಪ್ರಿಯ ನಟಿಯಾಗಿರುವ ನಮ್ರತಾ ಗೌಡ ಅವರಿಗೆ ಸೀರಿಯಲ್ನಲ್ಲಿ ನಿರೀಕ್ಷಿಸಿದಷ್ಟು ಮಹತ್ವದ ಪಾತ್ರ ಸಿಗಲಿಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಸದ್ಯ ಕಥೆಯ ಸಂಪೂರ್ಣ ಫೋಕಸ್ ಕರ್ಣ ಮತ್ತು ನಿಧಿ ಮೇಲೆಯೇ ಇದೆ. ಈ ಮಧ್ಯೆ ನಮ್ರತಾ ಗೌಡ ಮಾತ್ರ ಟ್ರಿಪ್ ಎಂಜಾಯ್ ಮಾಡ್ತಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಫೋಟೋಗಳನ್ನ ಶೇರ್ ಮಾಡ್ತಿದ್ದಾರೆ. ಆದ್ರೆ ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಮತ್ತೆ ಎಂಟ್ರಿ ಕೊಡ್ತಾಳಾ ಅಥವಾ ಈ ಪಾತ್ರ ಇಲ್ಲಿಗೆ ಮುಗಿಯುತ್ತಾ ಅನ್ನೋದಕ್ಕೆ ಮುಂದಿನ ಎಪಿಸೋಡ್ಗಳೇ ಉತ್ತರ ನೀಡಬೇಕಿದೆ. ನಿತ್ಯ ಪಾತ್ರವನ್ನ ಮತ್ತೆ ಕತೆಗೆ ತರಬೇಕಾ ಅಥವಾ ಕರ್ಣಾನಿಧಿ ಕಥೆಯನ್ನೇ ಮುಂದುವರಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.